2025ನೇ ಸಾಲಿನ ಪೊಲಿಟಿಕಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ನಡೆಯಿತು. ಹೊನಲು ಬೆಳಕಿನ ಸಾಮ್ರಾಟ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಉದ್ಘಾಟನೆ ಮಾಡಿದರು. ಇದೇ ವೇಳೆ ಮಾಜಿ ಸಚಿವರು, ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಸಿಸಿ ಪಾಟೀಲ್, ಮಾಜಿ ಸಚಿವ ಸುನೀಲ್ ಕುಮಾರ್, ಮಾಜಿ ಸಚಿವ ಮುನಿರತ್ನ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಎಲ್ಲ ನ್ಯೂಸ್ ಚಾನೆಲ್ಗಳ ರಾಜಕೀಯ ವರದಿಗಾರರು ಹಾಗೂ ಕ್ಯಾಮೆರಾಮನ್ಗಳು ಸೇರಿ 4 ತಂಡಗಳಾಗಿ ಕ್ರಿಕೆಟ್ ಆಟ ಆಡಿದರು. ಇದೇ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಕಾರ್ಯಕ್ರಮದ ಸಂಘಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮ ಆಯೋಜಿಸಿ ಎಂದು ಶುಭ ಹಾರೈಸಿದರು. ಅದೇ ರೀತಿ ಸುನೀಲ್ ಕುಮಾರ್, ಸಿಸಿ ಪಾಟೀಲ್ ಸಹ ರಾಜಕೀಯ ರಿಪೋರ್ಟರ್ಗಳು ಕೆಲಸದ ಒತ್ತಡದ ನಡುವೆ ಹೀಗೆ ಆಗಾಗ ಕ್ರೀಡೆ ಆಯೋಜನೆ ಮಾಡುತ್ತಿರಬೇಕು ಎಂದರು. ಪತ್ರಕರ್ತರು ಆಗಿರುವ ಪ್ರತಾಪ್ ಸಿಂಹ ಸಹ ಮಾತನಾಡಿ ತನ್ನ ಪತ್ರಕರ್ತ ಜೀವನ ಹಾಗೂ ರಾಜಕೀಯ ಕ್ರೀಡೆಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡರು. ಇದೇ ವೇಳೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಸುವರ್ಣ ನ್ಯೂಸ್ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ಮನೆ, ಚಿದಾನಂದ್ ಪಟೇಲ್, ರವೀಶ್, ಸುಕೇಶ್, ಮಾಹಿತಿ ಹಕ್ಕು ಆಯುಕ್ತರಾಗಿರುವ ಭದ್ರು ಕೆ ಮಾಣಿಗೆ ಸನ್ಮಾನಿಸಲಾಯಿತು. ಮಹಿಳಾ ದಿನಾಚರಣೆ ಅಂಗವಾಗಿ ಸುವರ್ಣ ನ್ಯೂಸ್ ಔಟ್ಪುಟ್ ಎಡಿಟರ್ ಎಂಸಿ ಶೋಭಾರಿಗೆ ಗೌರವಿಸಲಾಯಿತು. ಇದೇ ವೇಳೆ ಗಣ್ಯರು ಸಹ ಕೆಲ ಹೊತ್ತು ಕ್ರಿಕೆಟ್ ಆಡಿ ಸಂತೋಷಪಟ್ಟರು. ಕಾರ್ಯಕ್ರಮವನ್ನು ಸುವರ್ಣ ನ್ಯೂಸ್ ವರದಿಗಾರ ರವಿ ಶಿವರಾಮ್ ಹಾಗೂ ಜನಾರ್ದನ್ ಹೆಬ್ಬಾರ್, ಚಂದ್ರಶೇಖರ್, ರಾಕೇಶ್ ಮತ್ತು ರಾಘವೇಂದ್ರ ಅಚ್ಚುಕಟ್ಟಾಗಿ ಆಯೋಜಿಸಿ ಮಾಧ್ಯಮ ಸ್ನೇಹಿತರ ಪ್ರಶಂಸೆಗೆ ಪಾತ್ರರಾದರು. ಹೊನ್ನಾವರ ತಾಲೂಕಿನ ಮೋಳ್ಕೋಡ್ ತಲಮೋಟೆಯ ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ ದೇವರ 5ನೇ ವಾರ್ಷಿಕ ವರ್ಧಂತಿ ಉತ್ಸವ ದಿನಾಂಕ 10-3-2025 ಸೋಮವಾರದಿಂದ 11-3-2025 ಮಂಗಳವಾರದವರೆಗೆ 2 ದಿನಗಳ ಕಾಲ ನಡೆಯಲಿದೆ. 10-3-2025 ಸೋಮವಾರ ಬೆಳಗ್ಗೆಯಿಂದ ದೇವತಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಮಧ್ಯಾಹ್ನ 2 ಗಂಟೆಗೆ ಶ್ರೀ ಕ್ಷೇತ್ರ ವಡನ್ಬೈಲು ಶ್ರೀ ಬಾಳೆ ಪದ್ಮಾವತಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ವೀರರಾಜಯ್ಯ ಜೈನ್ ಅವರನ್ನು ಚಂಡೀವಾದನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಗುವುದು. ಶ್ರೀಗಳ ಪಾದಪೂಜೆ, ಶ್ರೀಗಳ ಶುಭ ಸಂದೇಶದೊಂದಿಗೆ ಆಶೀರ್ವಚನ ನಡೆಯಲಿದೆ. ಸಂಜೆ 6 ಗಂಟೆಗೆ ಗಂಗಾ ಪೂಜೆ ಮೂಲಕ ಜೀವಜಲವನ್ನು ಮೆರವಣಿಗೆಯೊಂದಿಗೆ ತಂದು ಶ್ರೀದೇವರ ಸನ್ನಿಧಾನದಲ್ಲಿ ಕಳಶ ಪ್ರತಿಷ್ಠಾಪನೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. 11-3-2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ದೇವತಾ ಪ್ರಾರ್ಥನೆ, ಗುರುಗಣಪತಿ ಪೂಜೆ, ಪುಣ್ಯಾಹ ವಾಚನೆ, ದೇವತಾ ಪೂಜನೆ, ನವಚಂಡಿಕಾ ಹವನ, ನವಕಲಶಾಭಿಷೇಕ, ಸಾನ್ನಿಧ್ಯ ಹವನ, ವಾಸ್ತು ಹವನ, ನವಗ್ರಹ ಹವನ, ಶ್ರೀ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ಪೂಜೆ, 12 ಗಂಟೆಗೆ ಮಹಾಪೂರ್ಣಾಹುತಿ, 12:30ಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಚಂಡೆ ಮಿತ್ರ ಸಂಕುಲ ವಾದ್ಯದ ಸೇವೆಯೊಂದಿಗೆ ಮಹಾಮಂಗಳಾರತಿ, ನಂತರ ದರ್ಶನ ಮೂಲಕ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ಶ್ರೀ ದೇವರ ಪಲ್ಲಕ್ಕಿ ಗ್ರಾಮ ಸಂಚಾರ ಮಧ್ಯಾಹ್ನ 4 ಗಂಟೆಗೆ ಹೊರಡಲಿದೆ. ಸಂಜೆ ನೀರಾಟ ಹೊರಡಲಿದೆ. ರಾತ್ರಿ 8ರಿಂದ ಮಕ್ಕಳ ಮನರಂಜನಾ ಕಾರ್ಯಕ್ರಮ, 9:30ಕ್ಕೆ ಯಕ್ಷ ಪಲ್ಲವಿ ಟ್ರಸ್ಟ್ ಯಕ್ಷ ಮಾಣಿಕ್ಯ ಚಿಂತನಾ ಹೆಗಡೆ ಮಾಳ್ಕೂಡಿಯವರ ಸಾರಥ್ಯದಲ್ಲಿ ಮಹೇಂದ್ರ ಶಪಥ ಯಕ್ಷಗಾನ ಬಯಲಾಟ ನಡೆಯಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದದೊಂದಿಗೆ ವೇದಮೂರ್ತಿ ಶ್ರೀ ಮುಕುಂದ್ ಪೌರಾಣಿಕವರ ನೇತೃತ್ವದಲ್ಲಿ ನೆರವೇರಿಸಲು ನಿಶ್ಚಯಿಸಲಾಗಿದೆ. ಭಕ್ತಾದಿಗಳು ತಾನುಮಾನ ಧನಗಳಿಂದ ಸಹಕರಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಜಯಂತ್ ಹನುಮಂತ್ ಅಂಬಿಕ್, ಪ್ರಧಾನ ಅರ್ಚಕರು, ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ, ಮೋಳ್ಕೋಡ್ ತಲಮೋಟೆ ಹಾಗೂ ಊರ ನಾಗರಿಕರು.